2025ನಲ್ಲಿ ಮೂರ್ನಾಲ್ಕು ಸಿನಿಮಾನ ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹೇಳ್ಕೊಳ್ಳೋಷ್ಟು ಸದ್ದು ಮಾಡಿರುವಂಥ ಸಿನಿಮಾಗಳು ಯಾವೂ ಬರಲಿಲ್ಲ. ಇನ್ನು ಕೆಲವೊಂದಂತೂ ಡಿಸಾಸ್ಟರ್ಗಳೇ ಆಗಿತ್ತು. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ವಿಡಿಯೋ ಒಳಗೆ ಹೋಗೋಣವಾ? ನಾನು ಆಗಲೇ ಹೇಳ್ದಾಗೆ 2025 ಕನ್ನಡ ಇಂಡಸ್ಟ್ರಿಗೆ ಅಂಥ ಒಳ್ಳೆ ವರ್ಷ ಏನಾಗಿರಲಿಲ್ಲ. ಹಿಟ್ಟಾಗಿರೋ ಫಿಲಮ್ಗಳಿಗಿಂತ ಫ್ಲಾಪ್ಸ್ಗಳೇ ಜಾಸ್ತಿ ಇವೆ. ಶರಣ್ ಮತ್ತು ಅದಿತಿ ಪ್ರಭುದೇವ ಅಭಿನಯದ ಚೂಮಂತರ್ ಜನವರಿನಲ್ಲಿ ರಿಲೀಸ್ ಆಗಿತ್ತು. ಟೀಸರ್ ಮತ್ತು ಟ್ರೇಲರ್ ಎಲ್ಲವೂ ಪ್ರಾಮಿಸಿಂಗ್ ಆಗೇ ಇತ್ತು. ಆದರೆ ಸಿನಿಮಾ ಪ್ರಮೋಷನ್ ಸರಿಯಾಗಿ ಮಾಡಲಿಲ್ಲ. ಅಂಡ್ ಸಿನಿಮಾ ಕೂಡ ಬಿಲೋ ಆವರೇಜ್ ಆಗೇ ಇತ್ತು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗೇ ಇತ್ತು, ಬಟ್ ಕ್ಲೈಮ್ಯಾಕ್ಸ್ ನಲ್ಲಿ ಆ ಡಿವಿನಿಟಿ ಫ್ಯಾಕ್ಟರ್ನ ಆಡ್ ಮಾಡೋದಕ್ಕೆ ಹೋಗಿ ಸಿನಿಮಾನ ಹಾಳು ಮಾಡಿದ್ದಾರೆ. ಅಂಡ್ ಬಾಕ್ಸ್ ಆಫೀಸ್ ನಲ್ಲಿ ರಿಸಲ್ಟ್ ಫ್ಲಾಪ್ ಅಂತ ಹೊರಗೆ ಬಂತು. ಇನ್ನು ಕಂಬ್ಯಾಕ್ ಆಗಿ ಕಾಯ್ತಿದ್ದ ದಿಲೀಪ್ ರಾಜ್ ಅವರ ವಸ್ತುಗಳಿಗೆ ನೀವೇ ಜವಾಬ್ದಾರರು ಪ್ರಮೋಷನ್ಸ್ ಎಲ್ಲಾನು ಚೆನ್ನಾಗೇ ಇತ್ತು, ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ಇನ್ನು ನಾಗಶೇಖರ್ ಅವರ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಬರೀ ಕಾಂಟ್ರವರ್ಸಿಸ್ ನಲ್ಲೇ ಈ ಸಿನಿಮಾ ಮುಳುಗೋಗಿತ್ತು. ಸೇಮ್ ಇಯರ್ 2 ಸಲ ರಿಲೀಸ್ ಆಗಿದೆ ಈ ಸಿನಿಮಾ ಅಂಡ್ ರಿಸಲ್ಟ್ ಡಿಸಾಸ್ಟರ್. ಯಪ್ಪ, ಇನ್ನು ನೀವೇನಾದ್ರೂ ಈ ಸಿನಿಮಾದ ರಿವ್ಯೂ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಫಾರೆಸ್ಟ್ ಒಳ್ಳೆ ಸ್ಟಾರ್ ಕ್ಯಾಸ್ಟ್, ಒಳ್ಳೆ ಕಾನ್ಸೆಪ್ಟ್, ಒಂದು ಡೀಸೆಂಟ್ ವಾಚ್ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ನಲ್ಲಿ ಡೀಸೆಂಟ್ ನಂಬರ್ಸ್ನ ಕಲೆಕ್ಟ್ ಮಾಡ್ತು ಅಂಡ್ OTT ನಲ್ಲಿ ಒಳ್ಳೆ ಹೆಸರನ್ನ ಪಡೀತು. ಇನ್ನ ರಾಯಲ್, ವಿರಾಟ್, ಸಂಜನಾ ಆನಂದ್ ಆಕ್ಟ್ ಮಾಡಿರುವಂತ ಸಿನಿಮಾ. ದಿನಕರ್ ತೂಗುದೀಪ್ ಅವರು ಕಂಬ್ಯಾಕ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಹಳೆ ನವಗ್ರಹ ಟೀಮ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಪ್ರಮೋಷನ್ಸ್ ಕೂಡ ಮಾಡಿದ್ರು, ಬಟ್ ಸಿನಿಮಾ ಔಟ್ಡೇಟೆಡ್ ಆಗಿತ್ತು. ತುಂಬಾನೇ ರೊಟೀನ್ ಪ್ರೆಸೆಂಟೇಷನ್ ಇತ್ತು. ಸೊ ಇದು ಕೂಡ ಫ್ಲಾಪ್ ಪಟ್ಟಿಗೆ ಸೇರ್ಕೋತು. ಇನ್ನು ರುದ್ರ ಗರುಡ ಪುರಾಣ ರಿಷಿ ಅವ್ರದ್ದು ಹೇಗ್ ಬಂತು ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಂಡ್ ಆಬ್ವಿಯಸ್ಲಿ ರಿಸಲ್ಟ್ ಫ್ಲಾಪ್. ಗಣ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ, ಇದಕ್ಕೆ ಸ್ಪೆಷಲ್ ಮೆನ್ಷನ್ ಏನಿರೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿದವರು ಏನಂತಾರೆ, ಒಂದೊಳ್ಳೆ ಅನುಭವ. ನವೀನ್ ಶಂಕರ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನನಗಂತೂ ಸಿನಿಮಾ ಕಂಪ್ಲೀಟ್ಲಿ ವರ್ಕ್ ಆಯ್ತು. ವಾಟ್ ಎವರ್ ದ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಏನಾದ್ರೂ ಇರ್ಬೋದು, ಸಿನಿಮಾ ಒಂದ್ ಒಳ್ಳೆ ಫೀಲ್ ನ ಕೊಡುತ್ತೆ ಅಂಡ್ ಕಾಡುತ್ತೆ ಕೂಡ. ಭಗೀರಥ ಈ ಹೆಸರಿಗೋಸ್ಕರ ವೇಟ್ ಮಾಡ್ತಿದ್ರಿ ಅಂತ ಕಾಣುತ್ತೆ. ನಾನಂತೂ ಈ ಸಿನಿಮಾನ ನೋಡಿಲ್ಲ. ನೀವೇನಾದ್ರೂ ನೋಡಿದ್ರೆ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಭುವನಂ ಗಗನಂ ಗಿರೀಶ್ ಮೂಳಿಮನಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ರು. ಪೃಥ್ವಿ ಅಂಬರ್ ಅವರ ಆಕ್ಟಿಂಗ್ ಚೆನ್ನಾಗಿತ್ತು, ಬಟ್ ಯೂಶುವಲ್ ರೊಟೀನ್ ಮತ್ತು ಕಮರ್ಷಿಯಲ್ ಟ್ರ್ಯಾಕ್ ಇರೋದ್ರಿಂದ ಜನ ಇದನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂಡ್ ವರ್ಡಿಕ್ಟ್ ಫ್ಲಾಪ್. ಸಿದ್ಲಿಂಗು 2 ಈ ಸಿನಿಮಾ ಅದು ಯಾವಾಗ ಬಂತು ಯಾವಾಗ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನು ರಿಸಲ್ಟ್ ಏನಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಭಾವತೀರ ಯಾನ ರಮೇಶ್ ಭಟ್ ಅವರು ನಟಿಸಿರುವಂತ ಸಿನಿಮಾ. DOP, ಪ್ರೊಡಕ್ಷನ್ ಡಿಸೈನ್, ಫ್ರೇಮ್ಸ್ಗಳು ತುಂಬಾ ಚೆನ್ನಾಗೇ ಇತ್ತು, ಬಟ್ ಸಿನಿಮಾ ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಂತು. ಇನ್ನ ನಮ್ಮ ಗುರುಗಳು ಗುರುಪ್ರಸಾದ್ ಅವರ ಕೊನೆ ಚಿತ್ರ ಎದ್ದೇಳು ಮಂಜುನಾಥ 2 ಡಿಸಾಸ್ಟರ್ ಆಯ್ತು. ವಿಷ್ಣುಪ್ರಿಯ, ಶ್ರೇಯಸ್ ಮಂಜು ಮತ್ತು ಒಂದು ಕಾಲದಲ್ಲಿ ಸೆನ್ಸೇಷನಲ್ ಗರ್ಲ್ ಆಗಿದ್ದಂತಹ ಪ್ರಿಯಾ ಪ್ರಕಾಶ್ ವಾರಿಯರ್ ಅವ್ರು ಮಾಡಿರುವಂತ ಸಿನಿಮಾ ಡೀಸೆಂಟ್ ನಂಬರ್ಸ್ನ ಕಲೆಕ್ಟ್ ಮಾಡ್ತು. ಒಂದು ಬಿಲೋ ಆವರೇಜ್ ಸಿನಿಮಾ ಅಂತ ಅನ್ಬೋದು. ರಾಕ್ಷಸ ಪುನಃ ಪ್ರಜ್ವಲ್ ದೇವರಾಜ್ ಅವರೇ. ಕಾನ್ಸೆಪ್ಟ್ ಸಕ್ಕದಾಗಿದೆ, ಬಟ್ ಎಕ್ಸಿಕ್ಯೂಷನ್ ಮತ್ತು ಆ ದೊಡ್ಡ ಎಲಿಮೆಂಟ್ಸ್ಗಳನ್ನ ಆಡಿಯನ್ಸ್ಗೆ ಕನ್ವೆ ಮಾಡೋದಕ್ಕೆ ಡೈರೆಕ್ಟರ್ ಫೇಲ್ ಆಗಿದ್ದಾರೆ. ಸೊ ಸಿನಿಮಾದ ರಿಸಲ್ಟ್ ಫ್ಲಾಪ್. ಇನ್ನ ಧನ್ವೀರ್ ಅವರ ವಾಮನ ಒಳಗ್ ಹೋಗಿ ಬಂದಂತ ದರ್ಶನ್ ಅವ್ರನ್ನ ಕರೆಸಿ ಪ್ರಮೋಷನ್ ಕೂಡ ಮಾಡಿದ್ರು, ಬಟ್ ಸಿನಿಮಾ ಯೂಶುವಲ್ ರೊಟೀನ್ ಕಮರ್ಷಿಯಲ್ ಡ್ರಾಮಾ. 4 ಫೈಟು, 4 ಸಾಂಗು, ಒಂದು ಐಟಮ್ ಸಾಂಗ್, ಇಷ್ಟರಲ್ಲೇ ಸಿನಿಮಾನ ಮುಗಿಸಿದ್ದಾರೆ. ಆಬ್ವಿಯಸ್ಲಿ ಸಿನಿಮಾದ ರಿಸಲ್ಟ್ ಫ್ಲಾಪ್. ನಾಗಭೂಷಣ್ ಅವರ ವಿದ್ಯಾಪತಿ ಅವರ ಆಕ್ಸಿಡೆಂಟ್ ಕಾಂಟ್ರವರ್ಸಿ ಆದ್ಮೇಲೆ ಬಂದಿದ್ದಂತಹ ಸಿನಿಮಾ ಇದು. ಇದು ಕೂಡ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ತುಂಬಾ ವೇಟ್ ಮಾಡಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದ ರಿಲೀಸ್ ಆದಂತಹ ಸಿನಿಮಾ ಅಜ್ಞಾತವಾಸಿ. ರಂಗಾಯಣ್ ರಘು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್. ಆಸ್ ಎಕ್ಸ್ಪೆಕ್ಟೆಡ್ ಒಳ್ಳೆ ಥ್ರಿಲ್ಲರ್ ಡ್ರಾಮಾ ಆಗಿ ಒಂದು ಒಳ್ಳೆ ಡೀಸೆಂಟ್ ನಂಬರ್ಸ್ನ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಟ್ ಮಾಡ್ತು. ಸ್ವಲ್ಪ ಮಟ್ಟಿಗೆ ಆಡಿಯನ್ಸ್ನ ಥಿಯೇಟರ್ಗೆ ಕರ್ಸೋದ್ರಲ್ಲಿ ಈ ಸಿನಿಮಾ ಹೆಲ್ಪ್ ಮಾಡ್ತು ಅಂತಾನೆ ಹೇಳ್ಬೋದು. ಇನ್ನು ರವಿ ಬಸ್ರೂರ್ ಅವರ ವೀರ ಚಂದ್ರಹಾಸ ಆಡಿಯನ್ಸ್ನ ಡಿಸಪಾಯಿಂಟ್ ಮಾಡ್ತು. ಜನ ಅವರ ಹೊಸ ವಿಷಯಗಳನ್ನ ಒಪ್ತಿಲ್ಲ. ನೀವೇನೇ ಹೇಳಿ, ಈ ರವಿ ಬಸ್ರೂರ್ ಅವರು ಈ ವಿಚಿತ್ರ ಹೊಸ ವಿಷಯಗಳನ್ನ ತರೋದ್ರಲ್ಲಿ ಫೇಮಸ್. ಕಳೆದ ಬಾರಿನೂ ಇದೇ ರೀತಿ ಒಂದು ಕಾನ್ಸೆಪ್ಟ್ ನ ತಂದು ಸೋತಿದ್ರು. ನೋಡೋಣ ಅವರ ಮುಂದಿನ ಸಿನಿಮಾ ಆದ್ರೂ ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಯುದ್ಧಕಾಂಡ 2 ಅಜಯ್ ರಾವ್ ಅವ್ರಿಗೆ ಕಮ್ ಬ್ಯಾಕ್. ಸಿನಿಮಾ ನನಗಂತೂ ಇಷ್ಟ ಆಯ್ತು. ಆವರೇಜ್ ಆಗಿತ್ತು,
ಐ ಡೋಂಟ್ ನೋ ಹೌ ಇಟ್ ಪರ್ಫಾರ್ಮ್ ಇನ್ ದ ಬಾಕ್ಸ್ ಆಫೀಸ್, ಬಟ್ ಒಂದೊಳ್ಳೆ ಕೋರ್ ಡ್ರಾಮಾ. ಕನ್ನಡ ಸಿನಿಮಾದಲ್ಲಿ ತುಂಬಾ ದಿನಗಳಾದ್ಮೇಲೆ ಒಂದು ಒಳ್ಳೆ ಕೋರ್ ಡ್ರಾಮಾ ನೋಡೋದಕ್ಕೆ ಅವಕಾಶ ಸಿಕ್ತು. ಒಂದು ಡೀಸೆಂಟ್ ಸಿನಿಮಾ ಆಗಿ ಯುದ್ಧಕಾಂಡ 2 ಹೊರಗೆ ಬಂತು. ಫೈರ್ ಫ್ಲೈ ವಂಶಿ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಚಿತ್ರದ ಎಕ್ಸಿಕ್ಯೂಷನ್, ಎಡಿಟಿಂಗ್, ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯ್ತು. ಬಟ್ ಸ್ಕ್ರೀನ್ ಪ್ಲೇ ತುಂಬಾನೇ ಫಾಸ್ಟ್ ಆಗಿದೆ ಅಂಡ್ ಕ್ರಿಸ್ಪ್ ಆಗಿದೆ. ಕನ್ಫ್ಯೂಸಿಂಗ್ ಆಗಿತ್ತು. ಜನ ಕೂಡ ನನ್ನ ರೀತಿನೇ ಕನ್ಫ್ಯೂಸ್ ಆದ್ರು ಅಂತ ಕಾಣುತ್ತೆ. ಸೊ ಆಬ್ವಿಯಸ್ಲಿ ದ ರಿಸಲ್ಟ್ ಫ್ಲಾಪ್. ಮಾದೇವ 2025ರ ಫಸ್ಟ್ ಹಿಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನರ್. ವಿನೋದ್ ಪ್ರಭಾಕರ್ ಅವ್ರಿಗೆ ಡೂ ಆರ್ ಡೈ ಸಿಚುಯೇಷನ್ ಆಗಿತ್ತು. ಸೊ ಅವ್ರಿಗೆ ಇದು ಒಂದು ಒಳ್ಳೆ ಕಮ್ ಬ್ಯಾಕ್ ನ ತಂದ್ಕೊಡ್ತು. ಈ ಸಿನಿಮಾದಲ್ಲೂ ತುಂಬಾ ಸಮಸ್ಯೆಗಳಿದ್ವು. ಡಿಸ್ಕ್ರಿಪ್ಷನ್ ನಲ್ಲಿ ಸಿನಿಮಾದ ರಿವ್ಯೂನ ಹಾಕಿರ್ತೀನಿ, ಬೇಕಿದ್ರೆ ಹೋಗಿ ನೋಡಿ. ಇನ್ನು ದಿಗಂತ್ ಅವರ ಎಡಗೈಯೇ ಅಪಘಾತಕ್ಕೆ ಕಾರಣ, ಫ್ಲಾಪ್ ಪಟ್ಟಿಗೆ ಸೇರ್ತು. ಇದು ಕೂಡ ಯಾಕೆ ಫ್ಲಾಪ್ ಪಟ್ಟಿಗೆ ಸೇರ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ಹಾಕಿದೀನಿ, ಹೋಗಿ ನೋಡಿ. ಎಕ್ಸ್ ಅಂಡ್ ವೈ ಡಿ ಸತ್ಯಪ್ರಕಾಶ್ ಅವರ ಸಿನಿಮಾ. ಯಾರಪ್ಪ ಇವರು ಡಿ ಸತ್ಯಪ್ರಕಾಶ್ ಅಂತಂದ್ರೆ 2016ರಲ್ಲಿ ರಾಮರೇ ಸಿನಿಮಾನ ಡೈರೆಕ್ಟ್ ಮಾಡಿರುವಂತವ್ರು. ಸೊ 2025 ನಲ್ಲಿ ಅವರೇ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರುವಂತ ಎಕ್ಸ್ ಅಂಡ್ ವೈ ಸಿನಿಮಾ ಫ್ಲಾಪ್ ಆಯ್ತು. ಸೊ ಇವಿಷ್ಟು 2025 ನಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಏನೇನಾಗಿತ್ತು ಅಂತ ಹೇಳೋ ಪ್ರಯತ್ನ. ವೇಟ್ ಇದಿನ್ನು ಮೊದಲನೇ ಭಾಗ. ಆಟ ಈಗ ಶುರು ಆಗ್ತಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೇನೆ.